ಸೊ ಫೈನಲಿ SPB ಸರ್ ಮೆಮೋರಿಯಲ್ಗೆ ಹೋಗ್ತಾ ಇದ್ದೀವಿ ಇವಾಗ. ಆ್ಯಕ್ಚುಲಿ ಸೀರಿಯಸ್ಲಿ ಮೋರ್ ದ್ಯಾನ್ 1.5 ಇಯರ್ ನಾನು ವೆಯ್ಟ್ ಮಾಡಿದ್ದು. ಅಂದರೆ ಆಬ್ವಿಯಸ್ಲಿ ಅವರು ಹೋದಾಗಿಂದನೂ ಅನ್ನಿಸ್ತಿತ್ತು ಅಲ್ಲಿ ಹೋಗ್ಬೇಕಂತ. ಆದರೆ ಅನ್ಫಾರ್ಚುನೇಟ್ಲಿ ಆ ಚಾನ್ಸ್ ಸಿಗಲಿಲ್ಲ, ಟೈಮ್ ಸಿಗಲಿಲ್ಲ. ಆ್ಯಂಡ್ ಈ ಸೆಕೆಂಡ್ ಲಾಕ್ಡೌನ್ ಬೇರೆ ಆಯಿತು. ಅದೆಲ್ಲ ಆದಮೇಲೆ ಒಂಥರ ಅದರಲ್ಲೇ ಬೇರೆ ಸ್ಟೇಟಿಗೆ ಬರಬೇಕಾಗಿರೋದ್ರಿಂದ ಅದು ನೀಟಾಗಿ ಪ್ರಾಪರಾಗಿ ಪ್ಲ್ಯಾನ್ ಮಾಡಿಕೊಂಡೇ ಬರಬೇಕಾಗತ್ತೆ. ಸುಮ್ಮನೆ ಬಂದ್ಬಿಡೋಕ್ಕಾಗಲ್ಲ ಸಡನ್ನಾಗಿ. ಈ ಥರ ಎಲ್ಲ ಆಗಿ ಫೈನಲಿ ಟೈಮ್ ಕೂಡ ಬಂದಿದೆ. ಇವಾಗ ಆಟೋದಲ್ಲಿ ನನಗೆ ಬಿಲೀವ್ ಮಾಡೋಕ್ಕಾಗ್ತಾಯಿಲ್ಲ ನಿಜ ಹೇಳ್ಬೇಕಂದ್ರೆ. ಅಲ್ಲಿ ಆನ್ ದ ವೇ ಟ್ರೈನ್ ಇಳಿದು ಅಲ್ಲೆಲ್ಲ ಹುಡುಕಿ ತಡ್ಕಿ ಏನೋ ಆಟೋ ಯಾವುದು, ಬಸ್ ಯಾವುದು, ಎಲ್ಲಿಂದ ಹೆಂಗೆ ಹೋಗ್ಬೇಕಂತೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಟಿಫನ್ ಮಾಡಿಕೊಂಡು ಜ್ಯೂಸ್ ಕುಡ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಫೈನಲಿ ಒಂದು ಆಟೋ ತೊಗೊಂಡು ಹೋಗ್ತಾ ಇದ್ದೀವಿ ಇವಾಗ. ಸಖತ್ ಖುಷಿ ಆಗ್ತಿದೆ. ಸೀರಿಯಸ್ಲಿ ಕಾಂಟ್ ಎಕ್ಸ್ಪ್ರೆಸ್ ಇಟ್ ಇನ್ ವರ್ಡ್ಸ್. ಸೊ ನೋಡೋಣ ಅಲ್ಲಿ ಹೇಗಿದೆ ಏನು ಅಂತ. ಫೋಟೋದಲ್ಲೆಲ್ಲ ನೋಡಿದ್ದೀನಿ ಆಬ್ವಿಯಸ್ಲಿ, ಬಟ್ ಎದುರುಗಡೆ ಹೋಗಿ ಅವ್ರನ್ನ ಬದುಕಿದಾಗಂತೂ ಒಂದ್ಸತಿನೂ ಮೀಟ್ ಮಾಡೋಕ್ಕಾಗಿಲ್ಲ ಡೆಫಿನೆಟ್ಲಿ. ಅಟ್ಲೀಸ್ಟು ಇವಾಗ ಫೈನಲಿ ಮೀಟ್ ಮಾಡ್ತಿದ್ದೀನಿ ಡೈರೆಕ್ಟಾಗಿ ಅಂತ ಒಂದು ಫೀಲ್ ಇದೆ. ಹೋಗೋಣ. ನಂಗೆ ತಮಿಳ್ನಾಡಲ್ಲಿ ಇಷ್ಟ ಆಗೋ ಒಂದೇ ಒಂದು ಮೇಜರ್ ವಿಷಯ ಏನಂದರೆ ಇಲ್ಲಿ ಎಲ್ಲರೂ ಯಾವುದಾದ್ರು ಬೋರ್ಡ್ಸ್ ನೋಡಿ ಆಯಿತಾ, ತಮಿಳ್ ಬಿಟ್ಟರೆ ಬೇರೆ ಲ್ಯಾಂಗ್ವೇಜ್ ಇರೋಲ್ಲ. ಹಿಂದಿ ಆಗಲಿ ಇಂಗ್ಲೀಷ್ ಆಗಲಿ ಎಲ್ಲ ಕಡಿಮೆ ಅನ್ನೋದಕ್ಕಿಂತ ಆಲ್ಮೋಸ್ಟ್ ಇಲ್ಲವೇ ಇಲ್ಲ ಅಂತಲೇ ಹೇಳ್ಬೋದು. ತುಂಬ ವೆರಿ ರೇರ್ಲಿ ನೋಡೋಕ್ಕೆ ಸಿಗುತ್ತೆ ಅಷ್ಟೇ. ಸೀರಿಯಸ್ ಆಗಿ ಇಲ್ಲೂ ಅಷ್ಟೇ ಈ ಥರ ಗೋಡೆ ಮೇಲೆಲ್ಲ ಏನೋ ಬರೆದಿರ್ತಾರಲ್ವ, ಅದರಲ್ಲೂ ಕೂಡ ತಮಿಳ್ದು ಮಾತ್ರನೇ ಯೂಸ್ ಮಾಡಿರ್ತಾರೆ ಲೆಟರ್ಸು, ಇನ್ಯಾವ ಲ್ಯಾಂಗ್ವೇಜು ಯೂಸ್ ಮಾಡಿರಲ್ಲ. ಸೊ ಸೀರಿಯಸ್ಲಿ ಅವ್ರಿಗಿರೋ ಭಾಷಾಭಿಮಾನ ಇದೆಯಲ್ಲ, ಅದು ನಿಜವಾಗ್ಲೂ ಒಂಥರ ಹೊಗಳೋದು ಅಂತಲ್ಲ, ಖುಷಿ ಪಡ್ಬೇಕು ಅದ್ರ ಬಗ್ಗೆ ನಿಜವಾಗ್ಲೂ. ಇವಾಗ ನಮಗೂ ಟ್ರೈನ್ಗೂ ಕಾಂಪಿಟೇಷನ್ ಫುಲ್ಲು. ನೋಡೋಣ ಯಾರು ಫಸ್ಟ್ ಹೋಗ್ತಾರೆ ಅಂತ. ನಾವೇ ಫಸ್ಟ್. ಬನ್ನಿ. ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ ಮತ್ತು ತುಂಬ ಖುಷಿ ಆಗ್ತಿದೆ. ಫೈನಲಿ ಐ ಆಮ್ ಡೂಯಿಂಗ್ ಇಟ್ ಅಂತ. ಆದರೆ ಒಂದು ವಿಷಯ ಏನಂದರೆ, ನನ್ನ ಫೋನಲ್ಲೇ ಆಗಲಿ ಅಥವಾ ನಾನು ಯೂಸ್ ಮಾಡ್ತಿರೋ ಕ್ಯಾಮ್ರಾದಲ್ಲೇ ಆಗಲಿ ಇನ್ಬಿಲ್ಟ್ ಸ್ಟೆಬಿಲೈಸರ್ ಇಲ್ಲ. ಹಾಗಾಗಿ ಎಷ್ಟೊಂದು ವೀಡಿಯೋಸು ಜಂಪಿಂಗ್ ಜಪಾಂಗ್ ಅಂತ ಡ್ಯಾನ್ಸ್ ಮಾಡಿದೆ. ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಆಲ್ಮೋಸ್ಟ್ ನಾನು ಟ್ರಾವೆಲ್ ಮಾಡೋಕ್ಕೆ ಶುರು ಮಾಡಿ ಅರ್ಧ ಗಂಟೆ ಆಯಿತು. ಆ ಗಾಳಿ, ಬಿಸಿ ಗಾಳಿ ಮತ್ತು ಬಿಸಿಲಿಗೆ ಧೂಳಿಗೆ ಹೆಂಗೆ ಕಣ್ಣು ಉರಿತಾ ಇದೆ ಅಂತ ಅಂದರೆ ಅಷ್ಟಿಷ್ಟಲ್ಲ. ಅದರಲ್ಲೂ ಆಟೋ ಆಗಿರೋದ್ರಿಂದ ಎರಡೂ ಕಡೆ ಸೈಡಿಂದ ಗಾಳಿ ತುಂಬ ಫೋರ್ಸಾಗಿ ಬರ್ತಿದೆ ಒಳಗಡೆ. ನಾವು ಬೇರೆ ಸ್ಪೀಡಾಗಿ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಮುಕ್ಕಾಲು ಭಾಗ ದಾರಿ ರೀಚ್ ಆದ್ವಿ. ಬಟ್ ಎಲ್ಲೋ ಒಂದು ಕಡೆ ಡೌಟ್ ಬಂತು, ಬಿಕಾಸ್ ಆಟೋ ಡ್ರೈವರ್ಗೂ ಕೂಡ ಪ್ರಾಪರಾಗಿ ಗೊತ್ತಿರಲಿಲ್ಲ ಅದೆಲ್ಲಿರೋದು ಅಂತ. ಹಾಗಾಗಿ ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಬಂದು ಪೆಟ್ರೋಲ್ ಹಾಕಿಸ್ಕೊಂಡು ಅವ್ರ ಹತ್ರನೇ ಅಡ್ರೆಸ್ಸು ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು. ಕರೆಕ್ಟಾ? 4 ಕಿಲೋಮೀಟರ್. ಸೂಪರ್. ಆಫ್ಟರ್ 45 ಮಿನಿಟ್ಸ್ ಜರ್ನಿ, 45 ನಿಮಿಷ ಆಟೋದಲ್ಲಿ ಪ್ರಯಾಣ ಮಾಡಿದ ನಂತರ ಇವಾಗ ಆಲ್ಮೋಸ್ಟ್ 1 ಅವರ್ ಆಯಿತು ಅಂದ್ಕೊಳ್ತೀನಿ. ನಾನು ಸರಿಯಾಗಿ ಟೈಮ್ ನೋಡ್ಕೊಳ್ಳಿಲ್ಲ ಇರಬೇಕಾದ್ರೆ. ಈಗ ಫೈನಲಿ 4 ಕಿಲೋಮೀಟರ್ ಇದೆ. ಸೊ ಎಕ್ಸೈಟೆಡ್. ಇನ್ನೊಂದು ಖುಷಿ ವಿಚಾರ ಏನಂದರೆ, ಲೈಕ್ ಅವರಂದರೆ ಎಷ್ಟು ಅಭಿಮಾನ ಅನ್ನೋದಕ್ಕೆ ಒಂದು ಸಾಕ್ಷಿ. ಇದಕ್ಕೋಸ್ಕರನೇ ಬೇರೆ ಏನು ಪ್ಲ್ಯಾನ್ ಮಾಡ್ಕೊಂಡೇ ಬರೀ ಇದಕ್ಕೋಸ್ಕರ ಅಂತಲೇ ಪ್ಲ್ಯಾನ್ ಮಾಡಿಕೊಂಡು 2 ಡೇಸ್ ರಜಾ ಹಾಕ್ಕೊಂಡು ಬಂದಿರೋದು ಇವಾಗ. ಸೊ ಅವ್ರು ಮಾಡಿರೋ ಸಾಧನೆ ಮುಂದೆ ಇದೇನೇನೂ ಅಲ್ಲ. ನಾವು ಮಾಡ್ತಾ ಇರೋದು ಫಸ್ಟ್ ಆಫ್ ಆಲ್ ಎಲ್ಲಿಂದ ಬರ್ತೀವಿ ಎಲ್ಲಿಂದ ಹೋಗ್ತೀವಿ ಅಂತ. ಆ ಥರ ಅವ್ರು ಸಾಂಗ್ ರೆಕಾರ್ಡ್ ಮಾಡೋಕ್ಕೆ ಅಂತ ಎಲ್ಲಿವರೆಗೂ ಹೋಗಿದ್ದಾರೆ. ಸೊ ಇವತ್ತಿಗೂ ಕೂಡ ನಮ್ಮ ಮನಸ್ಸಿಗೆಲ್ಲ ಖುಷಿ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ದಿನವೂ ಅವ್ರ ಸಾಂಗ್ಸ್ ನಾವು ಕೇಳ್ತಾನೆ ಇರ್ತೀವಿ. ನಾನಂತೂ ದಿನಕ್ಕೆ ಮಿನಿಮಮ್ ಒಂದು 5 to 6 ಅಂತೂ ಕೇಳೋಕ್ಕೆ ಹೇಳ್ತೀನಿ ಅವ್ರದ್ದು ಸಾಂಗ್. 5 to 6 ತುಂಬ ಕಡಿಮೆ ಆ್ಯಕ್ಚುಲಿ, ಬಟ್ ಮಿನಿಮಮ್ ಅಂತ ಹೇಳ್ತಿರೋದು. ಎಂಥದೇ ಎಷ್ಟೇ ಇರಲಿ, ಎಷ್ಟೇ ಬಿಸಿ ಇರಲಿ, ಎಲ್ಲಿಗೆ ಹೋಗ್ತಾ ಇರಲಿ, ಒಂದು 5-6 ಅಂತೂ ಮಿನಿಮಮ್ ಕೇಳಿರ್ತೀವಿ. ನನಗೆ ಎಸ್ಪೆಷಲಿ ಅವರ
ಸಾಂಗ್ಸು ಅಂದರೆ ಹಂಸಲೇಖ ಸಾಹಿತ್ಯ ಹಾಗೆ ಸಂಗೀತ, SPB ವಾಯ್ಸು, ರವಿಚಂದ್ರನ್ ಮೂವೀಸ್, ಈ ಮೂರು ಕಾಂಬಿನೇಷನ್ ನನಗೆ ತುಂಬಾ ಇಷ್ಟ. ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಸೀರಿಯಸ್ಲಿ ಕೇಳಿಸ್ಕೊಂಡು ಅನ್ಕೋಸೋರಿಗೆ ಗೊತ್ತವ್ರು ಮಜಾ ಏನಂತ. ಆ ಥರ ಆಗ್ಬೋದಾಗಿದೆ ಎಲ್ಲರಿಗೂ. ಅಣ್ಣ ಎದಕ್ಕೂ ಇಲ್ಲಿ ತಮಿಳ್ನಾಡಲ್ಲಿ ನಾನು ಅಬ್ಸರ್ವ್ ಮಾಡಿದ ವಿಶೇಷತೆ ಏನಂದರೆ, ರೋಡ್ ಪಕ್ಕದಲ್ಲಿ ಅಥವಾ ರೋಡ್ ಮಧ್ಯದಲ್ಲಿ ಈ ಥರ ಕಲರ್ ಫ್ಲ್ಯಾಗ್ಸ್ನ ಹಾಕಿರ್ತಾರೆ. ಅದು ಎಷ್ಟು ಅಟ್ರ್ಯಾಕ್ಟಿವ್ ಆಗಿದೆ ಅಂತ ಅನಿಸುತ್ತೆ ಅಂದರೆ ತುಂಬ ಖುಷಿಯಾಗುತ್ತೆ ಅದನ್ನು ನೋಡಿದಾಗ. ಬಿಕಾಸ್ ಕಲರ್ಫುಲ್ ಆಗಿದ್ರೆ ಎಲ್ರಿಗೂ ಇಷ್ಟ ಆಗುತ್ತಲ್ವ. ಅದೇ ಕ್ಯೂರಿಯಾಸಿಟಿಯಿಂದ ಡ್ರೈವರ್ನ ಕೇಳಿದೆ, ಏನಕ್ಕೆ ಈ ಥರ ಹಾಕಿದ್ದಾರೆ ಅಣ್ಣ ಅಂತ. ಅವ್ರು ಹೇಳಿದ್ರು ಕೋಯಿಲಿರಿಕ ಅಂತ, ಅಂದರೆ ಇಲ್ಲಿ ದೇವಸ್ಥಾನ ಇದೆ ಅಂತ. ಸೊ ದೇವಸ್ಥಾನ ಇರೋ ಹತ್ರ ಮತ್ತು ಯಾರು ತುಂಬ ದೊಡ್ಡ ವ್ಯಕ್ತಿಗಳು ಬರ್ತಾರಲ್ಲ, ಅಂಥ ಫಂಕ್ಷನ್ಗಳಲ್ಲಿ ಈ ಥರ ಅರೇಂಜ್ಮೆಂಟ್ ಮಾಡ್ತಾರಂತೆ. ಅದು ಏನೋ ಒಂಥರ ಪ್ರೈಡ್ ಫೀಲಿಂಗ್ ಅಂತೆ. ಅಂದರೆ ಯಾರಿಗಾದ್ರು ರೆಸ್ಪೆಕ್ಟ್, ತುಂಬ ದೊಡ್ಡ ವ್ಯಕ್ತಿಗೆ ರೆಸ್ಪೆಕ್ಟ್ ಮಾಡಬೇಕು ಅಥವಾ ಅವ್ರನ್ನ ವೆಲ್ಕಮ್ ಮಾಡಬೇಕಂತ ಅಂದರೆ ಈ ಥರ ಅರೇಂಜ್ಮೆಂಟ್ ಮಾಡ್ತಾರಂತೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಇದು. ಇದೆ ಅನಿಸುತ್ತೆ. ಆಲ್ಮೋಸ್ಟ್ ತುಂಬ ಹತ್ರ ಬಂದ್ವಿ. ಬಟ್ ಇಲ್ಲಿ ಬಂದ್ರೂ ಎಲ್ಲಿ ಏನು ಅಂತ ಗೊತ್ತಾಗ್ತಾ ಇಲ್ಲ. ನಮಗೊಂದು ಚಿಕ್ಕ ಕ್ಲೂನೂ ಸಿಗ್ತಾ ಇಲ್ಲ. ನೋಡಿ ಸುತ್ತಮುತ್ತ ನೀವೇ ನೋಡ್ತಾ ಇದ್ದೀರಾ, ಫುಲ್ ಒಂಥರ ಮರಗಳೆಲ್ಲ ಇದೆ. ಬಟ್ ಎಲ್ಲೂ ಗೇಟ್ ಸಿಕ್ಕಲಿಲ್ಲ. ಹಾಗಾಗಿ ನಮ್ಮ ಆಟೋ ಅಣ್ಣ ಈ ರೋಡ್ ಮಧ್ಯೆ ಡಿವೈಡರ್ ಇರುತ್ತಲ್ಲ, ಅಲ್ಲಿ ಆಟೋನ ಸ್ಟಾಪ್ ಮಾಡಿಬಿಟ್ಟು ನಮ್ಮನ್ನು ಹಂಗೆ ಆಟೋದೊಳಗೆ ಬಿಟ್ಬಿಟ್ಟು ಅವರು ಆಟೋಯಿಂದ ಇಳಿದ್ಬಿಟ್ಟು ಪೆಟ್ರೋಲ್ ಬಂಕ್ ಹತ್ರ ಹೋಗ್ಬಿಟ್ರು. ನನಗಂತೂ ರೋಡ್ ಮಧ್ಯದಲ್ಲಿ ಆಟೋದಲ್ಲಿ ಕುತ್ಕೊಂಡಿದ್ದೀವಿ, ಹಿಂದೆಯಿಂದ ಯಾವುದಾದ್ರೂ ದೊಡ್ಡ ಟ್ರಕ್ ಬಂದು ಹೊಡೆದುಬಿಟ್ರೆ ಅನ್ನೋಷ್ಟು ಭಯ ಆಗ್ತಿತ್ತು. ಪುಣ್ಯ ಆ ಥರ ಎಲ್ಲ ಏನೂ ಆಗಲಿಲ್ಲ. ಆ ಅಣ್ಣಂಗೂ ಡೌಟ್ ಇತ್ತು, ಏನಿವೆ ಕ್ಲಾರಿಟಿ ಇರಲಿಲ್ಲ. ಹಾಗಾಗಿ ಪೆಟ್ರೋಲ್ ಬಂಕ್ ಹತ್ರ ಹೋಗಿ ನೀಟಾಗಿ ಕೇಳ್ಕೊಂಡು ಬಂದರು ಅಡ್ರೆಸ್ ಎಲ್ಲ. ನೋಡಿ ಓಡ್ ಬರ್ತಿದ್ದಾರೆ ಪಾಪ. ನನಗಂತೂ ಒಂಥರ ಅನಿಸ್ತಾ ಇತ್ತು. ಫೈನಲಿ ನಮಗೆ ಪ್ರಾಪರ್ ಆಗಿರೋ ಅಡ್ರೆಸ್ ಸಿಕ್ತು. ಏನಿಲ್ಲ, ಅಲ್ಲಿಂದ ಒಂದು 200 ಮೀಟರ್ಸ್ ಅಷ್ಟು ಹಿಂದೆನೇ ನಿಂತಿದ್ವಿ. ಆದರೆ ನಮಗೆ ಕ್ಲಾರಿಟಿನೇ ಇರಲಿಲ್ಲ ಅಲ್ಲೇ ಇರೋದದು ಅಂತ. ಫೈನಲಿ ನಾವು ರೀಚ್ ಆದ್ವಿ. ಥ್ಯಾಂಕ್ ಗಾಡ್. ನೋಡಿ ಇದು ಫಾರ್ಮ್ ಹೌಸ್ನ ಗೇಟ್. ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಿದೆ. ದೇವ್ರ ಸನ್ನಿಧಾನಕ್ಕೆ ಬಂದ್ವಿ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ. ಫೈನಲಿ ರೀಚ್ ಆದ್ವಿ. ಇದು ಗೇಟು ನೋಡಿ. ಇಷ್ಟವರೆಗೂ ಎಷ್ಟು ಉರಿ ಬಿಸಿಲಿತ್ತು, ಒಂಚೂರು ಗಾಳಿ ಬೀಸೋ ಥರ ಫೀಲ್ ಇರಲಿಲ್ಲ. ಇಲ್ಲಿ ಬರ್ತಿಗೆ ಎಷ್ಟು ತಂಪು ಗಾಳಿ ಬೀಸ್ತಿದೆ ಅಂದರೆ ಒಂಥರ ಮನಸ್ಸಿಗೆ ಆಗ್ತಿರೋ ಖುಷಿನೇ ಬೇರೆ ಥರ ಇದೆ, ಸೀರಿಯಸ್ ಆಗಿ. ಸೊ ಒಳಗಡೆ ಹೋಗೋಕ್ಕೆ ತುಂಬ ವೆಯ್ಟ್ ಮಾಡಿದ್ದೀನಿ. ಐ ಕಾಂಟ್ ಇವನ್ ಕಂಟ್ರೋಲ್ ಮೈ ಎಕ್ಸೈಟ್ಮೆಂಟ್. ಮಾತೇ ಬರ್ತಾಯಿಲ್ಲ ನಿಜ ಹೇಳ್ಬೇಕಂದ್ರೆ. ಗೊತ್ತಿಲ್ಲ ಏನು ಮಾಡೋದು ಅಂತ. ಖುಷಿ ಆಗ್ತದೆ ಅಷ್ಟೇ. ಫಾರ್ಮ್ ಹೌಸ್ ಚೆನ್ನಾಗಿದೆ. ಸುತ್ತ ಆಲ್ಮೋಸ್ಟ್ ಬೇಲಿ ವೈಸ್ ಬಂದರೆ ಮರಗಳೇ ಜಾಸ್ತಿ ಇದೆ. ನಂದಿ ಬೇಲಿ ಮುಳ್ಳಿಗಿಂತ ಹೆಂಗಪ್ಪ ಬನ್ನಿ ಅಣ್ಣ, ಬನ್ನಿ ನೋಡೋರಂತ. ಅವ್ರ ಆಟೋನು ತಗೊಂಡಿದ್ದು. ಒಂದು ವಿಷಯ ಏನಂದರೆ ಇಲ್ಲಿ ಬರೋಕ್ಕೆ ಚಾನ್ಸ್ ಸಿಗ್ತಲ್ಲ, ಅಂದರೆ ಪರ್ಮಿಷನ್ ಇಲ್ಲದೆ ಯಾರಿಗೂ ಅಲೋ ಇಲ್ಲ. ಅದು ನನಗೆ ಸಿಗ್ತಲ್ಲ ಅಂತ ಒಂಥರ ಖುಷಿ. ಆದರೆ
ಅವ್ರು ಬದುಕಿದಾಗ ಅವ್ರನ್ನ ಒಂದಿನೂ ಮೀಟ್ ಮಾಡಿ ಒಂದು ನಮಸ್ಕಾರ ಮಾಡೋಕ್ಕಾಗಿಲ್ವಲ್ಲ, ಒಂದು ಆಶೀರ್ವಾದ ತೊಗೊಳಕ್ಕಾಗಿಲ್ವಲ್ಲ, ಅದೊಂದು ಫೀಲಿಂಗ್ ಖಂಡಿತವಾಗ್ಲೂ ಯಾವತ್ತೂ ಕೊರೆಯುತ್ತೆ ಮನಸ್ಸಲ್ಲಿ. ಬಟ್ ಏನು ಮಾಡೋದು, ಇರಲಿಲ್ಲ ಮೀಟ್ ಮಾಡ್ಬೇಕನ್ನೋದು. ಸೊ ಫೈನಲಿ ಬಂದಿದ್ದೀವಿ ಇವತ್ತು. ಅವ್ರ ಆಶೀರ್ವಾದ ಡೆಫಿನೆಟ್ಲಿ ಇದ್ದೇ ಇರುತ್ತೆ ಯಾವತ್ತೂ, ನನಗೆ ಗೊತ್ತದು. ಅದು ಒಂದು ಸರ್ತಿ ಎದುರುಗಡೆ ಅವ್ರ ಮುಖ ನೋಡಬೇಕಾಗಿತ್ತು, ಎದುರುಗಡೆ ಸಿಕ್ಕಿ ಅಂತ ತುಂಬ ಆಸೆ ಇತ್ತು. ಅನ್ಫಾರ್ಚುನೇಟ್ಲಿ ಅದಾಗಲಿಲ್ಲ. ಈ ಥರ ನೋಡೋ ಪರಿಸ್ಥಿತಿ ಇದೆ. ಬನ್ನಿ, ಏನೂ ಮಾಡೋಕ್ಕಾಗಲ್ಲ. ಹೋಗೋಣ, ನಮ್ಮ ದೇವ್ರ ದರ್ಶನ ಮಾಡ್ಕೊಂಬರೋಣ, ಸಂಗೀತದ ದೇವರು. ಹಾಗೆ ನಿಮಗೆಲ್ಲ ಪಾರ್ಟ್ 2 ವಿಡಿಯೋನಲ್ಲಿ ಪೂರ್ತಿ ಇನ್ಫಾರ್ಮೇಷನ್ ಕೊಡ್ತೀನಿ, ಮತ್ತು SPB ಮೆಮೋರಿಯಲ್ ಹಾಗೆ ಅವರ ಫಾರ್ಮ್ ಹೌಸ್ ಹೇಗಿದೆ ಅನ್ನೋದನ್ನು ಪೂರ್ತಿಯಾಗಿ ತೋರಿಸ್ತೀನಿ. ಸೊ ಪಾರ್ಟ್ 2 ವಿಡಿಯೋ ನೋಡೋದಕ್ಕೆ ವೆಯ್ಟ್ ಮಾಡ್ತಾಯಿರಿ. ಅಲ್ಲಿವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಸಿಂಬಲ್ನ ಕ್ಲಿಕ್ ಮಾಡ್ಕೊಳ್ಳಿ. ಆ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಆಟೋಮೆಟಿಕ್ಕಾಗಿ ಬರುತ್ತೆ. ಸೊ ನೀವು ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್. ನಮ್ಮ ದೇವರಲ್ಲಿ